ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಹುಬ್ಬಳ್ಳಿಯ ಘಟನೆ ಸದ್ಯ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ಇಂತಹ ಘಟನೆಗಳನ್ನು ನೋಡಿದಾಗ ಅನ್ಸೋದು ನಮ್ಮ ಈ ರೋಗಗ್ರಸ್ತ ಸಮಾಜ ಯಾವಾಗ ಬದಲಾಗುತ್ತೆ ಅಂತ. ಹಿಂದೂಗಳು ನಾವೆಲ್ಲ ಒಂದು ಅನ್ನೋದು ಕೇವಲ ಭಾಷಣಕ್ಕೆ ಸೀಮಿತ ಆಗ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಾರಣ ಈ ಜಾತಿಯ ಬಡಿದಾಟ, ಜಾತಿಗಳ ನಡುವಿನ ಸಂಘರ್ಷ, ಮೇಲ್ಜಾತಿ ಕೆಳಜಾತಿ ಎನ್ನುವಂತಹ ಆ ಒಂದು ತಾರತಮ್ಯ ಎಲ್ಲವೂ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ನಾವು ಯಾವಾಗಲೂ ಚರ್ಚೆ ಮಾಡ್ತಿರ್ತೀವಿ, ದೇಶ ಎಲ್ಲ ವಿಚಾರದಲ್ಲೂ ಕೂಡ ಮುಂದೆ ಹೋಗ್ತಿದೆ ಅಂತ. ನಾವು ಚಂದ್ರನ ಬಳಿ ಹೋಗ್ತಿದ್ದೇವೆ, ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದೇವೆ, ಬೇರೆ ಬೇರೆ ವಿಚಾರದಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಅಭಿವೃದ್ಧಿ ಅಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ಆದರೆ ಇದೆಲ್ಲವೂ ಒಂದು ಕಡೆಯಿಂದ ಆಗ್ತಾ ಇದ್ರೂ ಕೂಡ ಈ ಜಾತಿ ಅನ್ನುವಂಥ ವಿಚಾರದಲ್ಲಿ ನಾವು ಹಿಂದೆ ಹಿಂದೆ ಹೋಗ್ತಿದ್ದೇವೆ ಹೊರತಾಗಿ ಆ ವಿಚಾರದಲ್ಲಿ ನಾವು ಮುಂದೆ ಹೋಗೋದಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ದಿನೇ ದಿನೇ ಇಂಥದ್ದು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಮ್ಮ ರಾಜಕಾರಣಿಗಳ ಕೊಡುಗೆ ಬಹಳ ದೊಡ್ಡ ಮಟ್ಟಿಗೆ ಇದೆ ಬಿಡಿ. ಅವರು ಜಾತಿಗಳ ನಡುವೆ ಬೆಂಕಿ ಹಚ್ಚೋದು, ಜಾತಿಗಳ ನಡುವೆ ಇನ್ನಷ್ಟು ತಾರತಮ್ಯ ಹೆಚ್ಚಾಗುವಂತೆ ಮಾಡೋದು, ತಮ್ಮ ಸ್ವಾರ್ಥಕ್ಕೆ, ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇನ್ನಷ್ಟು ವಿಷಬೀಜ ಬಿತ್ತುವಂಥ ಕೆಲಸವನ್ನ ಅವರೇ ಮಾಡ್ತಿದ್ದಾರೆ. ಅದರ ಕೊಡುಗೆ ಎನ್ನುವ ರೀತಿಯಲ್ಲಿ ಇಂತಹ ಘಟನೆಗಳನ್ನು ನಾವು ಮತ್ತೆ ಮತ್ತೆ ನೋಡ್ತಾನೆ ಇದ್ದೇವೆ. ಮನುಷ್ಯನಿಗೆ ಎಷ್ಟೇ ಎಜುಕೇಶನ್ ಸಿಗಲಿ, ಈ ಜನರೇಷನ್ ಮುಂದೆ ಮುಂದೆ ಹೋಗಲಿ, ಆದರೆ ತಲೆ ಒಳಗೆ ಇರುವಂತಹ ಮೇಲ್ಜಾತಿ ಕೆಳಜಾತಿ ಅನ್ನುವಂತಹ ಆ ವಿಷ ಅಥವಾ ಆ ಒಂದು ರೋಗ ತಲೆ ಒಳಗಡೆ ಕುತ್ಕೊಂಡಿದೆಯಲ್ಲ, ಅದನ್ನು ಹೊರತೆಗೆಯೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ, ಹುಬ್ಬಳ್ಳಿಯಲ್ಲಿ ತಂದೆಯೇ ಮಗಳನ್ನ, ಅದು ಕೂಡ ತುಂಬು ಗರ್ಭಿಣಿ ಮಗಳನ್ನ ಅತ್ಯಂತ ಭೀಕರವಾಗಿ ಕೊಂದು ಹಾಕಿಬಿಟ್ಟಿದ್ದಾನೆ. ಎಂಥ ತಂದೆ! ಆಕೆಯ ಬದುಕಿನ ಹಕ್ಕನ್ನ ಕಿತ್ಕೊಳ್ಳುವಂತಹ ಯಾವ ಅಧಿಕಾರವೂ ಕೂಡ ತಂದೆಗಿಲ್ಲ. ಆದರೆ ಅಂಥದ್ದೊಂದು ಹಕ್ಕನ್ನ ಆತ ಕಿತ್ಕೊಂಡು ಬಿಟ್ಟಿದ್ದಾನೆ. ಬಂಧುಗಳೇ, ಪೋಷಕರನ್ನ ಧಿಕ್ಕರಿಸಿ ಅಥವಾ ಪೋಷಕರ ವಿರುದ್ಧವಾಗಿ ಆಕೆ ಮದುವೆ ಆಗಿದ್ದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅದನ್ನು ನಾನು ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಮದುವೆ ಆಗಿತ್ತು, ಆಕೆ ಗರ್ಭಿಣಿ ಆಗಿದ್ಲು, ಆ ಸಂದರ್ಭದಲ್ಲಿ ಆಕೆಯ ಬದುಕನ್ನ ಹಕ್ಕನ್ನ ಕಿತ್ಕೊಳ್ಳುವಂಥ ಯಾವುದೇ ಅಧಿಕಾರವೂ ಕೂಡ ತಂದೆಗೆ ಇರಲಿಲ್ಲ. ಆದರೆ ತಂದೆ ಅಂಥದ್ದೊಂದು ಕೆಲಸವನ್ನ ಮಾಡಿಬಿಟ್ಟಿದ್ದಾನೆ. ಏನದು ಘಟನೆ ಎನ್ನುವಂಥ ವಿವರವನ್ನು ಗಮನಿಸ್ತಾ ಹೋಗೋಣ. ಯಾಕಂದ್ರೆ ಇಂತಹ ಘಟನೆಗಳನ್ನ ಇಂಥ ವಿವರವನ್ನ ಜನರ ಮುಂದಿಟ್ಟಾಗ ಸ್ವಲ್ಪ ಮಟ್ಟಿಗಾದ್ರೂ ಜನರಲ್ಲಿ ಇಂತಹ ವಿಚಾರಗಳ ಅವೇರ್ನೆಸ್ ಬರಬಹುದು ಅನ್ನೋದು ನನ್ನ ನಂಬಿಕೆ. ಯಾವುದೋ ಸಿನಿಮಾ ನೋಡಿದ ರೀತಿಯಲ್ಲಿ ಆಗ್ತಾ ಹೋಗುತ್ತೆ ಆ ರೀತಿಯಾದಂಥ ಘಟನೆ ಇದು. ಬಂಧುಗಳೇ, ಈ ಹುಡುಗ ಮತ್ತೆ ಹುಡುಗಿ ಇಬ್ಬರು ಕೂಡ ಹುಬ್ಬಳ್ಳಿ ಭಾಗಕ್ಕೆ ಸೇರಿದಂಥವರು. ಇನಾಮ್ ವೀರಾಪುರ ಎನ್ನುವಂತಹ ಭಾಗ ಇದೆ, ಅಲ್ಲಿಯವರು ಇವರಿಬ್ಬರು ಕೂಡ. ಹುಡುಗಿಯ ಹೆಸರು ಮಾನ್ಯ ಪಾಟೀಲ್ ಅಂತ ಹೇಳಿ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವಳು. ಹುಡುಗನ ಹೆಸರು ವಿವೇಕಾನಂದ ಅಂತ ಹೇಳಿ, ಆತ ದಲಿತ ಸಮುದಾಯಕ್ಕೆ ಸೇರಿದಂಥವನು. ಹುಡುಗಿ ಮನೆಯಲ್ಲಿ ಫೈನಾನ್ಷಿಯಲಿ ಕೂಡ ಸ್ವಲ್ಪ ಚೆನ್ನಾಗಿದ್ರಂತೆ. ಹುಡುಗಿ ಮನೆಯಲ್ಲಿ, ಹುಡುಗನ ಮನೆಯಲ್ಲಿ ಫೈನಾನ್ಷಿಯಲಿ ಸ್ವಲ್ಪ ವೀಕ್ ಇದ್ರು. ಜೊತೆಗೆ ದಲಿತ ಸಮುದಾಯಕ್ಕೆ ಸೇರಿದಂಥವನು ಆತ ಯಾವುದೋ ಒಂದು ಕಾಲೇಜಿನಲ್ಲಿ BA ಓದ್ತಾ ಇದ್ದ ಹುಬ್ಬಳ್ಳಿಯಲ್ಲೇ. ಈಕೆ ಇನ್ನೊಂದು ಯಾವುದೋ ಕಾಲೇಜಿನಲ್ಲಿ ಆಕೆಯೂ ಕೂಡ ಡಿಗ್ರಿಯನ್ನ ಮಾಡ್ತಾ ಇದ್ಲು. ವಯಸ್ಸು ಇಬ್ಬರದ್ದು ಕೂಡ 19-20 ಇದರ ಆಸುಪಾಸಿನವರು ಅವರಿಬ್ರು ಕೂಡ. ಇಬ್ರು ಚೆನ್ನಾಗಿ ಓದ್ತಾ ಇದ್ರು. ಹೀಗೆ ಓದುವಂತಹ ಸಂದರ್ಭದಲ್ಲಿ ಒಂದೇ ವಯಸ್ಸು. ಈಗ ಸೋಷಿಯಲ್ ಮೀಡಿಯಾ ಬೇರೆ ಇದೆ, ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿದೆ. ಒಂದೇ ಊರಿನವರು ಆದಂತಹ ಕಾರಣಕ್ಕಾಗಿ ಇಬ್ಬರ ನಡುವೆ ಆ ಪರಿಚಯ ಒಂದಷ್ಟು ಸ್ನೇಹದ ಹಂತಕ್ಕೆ ಹೋಗಿದೆ. ಅದಾದ ಬಳಿಕ ಪ್ರೀತಿ ಶುರುವಾಗಿದೆ, ಸಲುಗೆಯೂ ಕೂಡ ಶುರುವಾಗಿದೆ. ಇಬ್ರು ಕೂಡ ಒಟ್ಟಿಗೆ ಓಡಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಪರಸ್ಪರ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಒಂದು ಹಂತಕ್ಕೆ ಹೋದ ಬಳಿಕ ಇವರಿಬ್ಬರ ಪ್ರೀತಿ ಇನ್ನೊಂದು ಹಂತಕ್ಕೆ ಹೋದ ಬಳಿಕ ಎರಡೂ ಕುಟುಂಬದಲ್ಲೂ ಕೂಡ ಈ ವಿಚಾರ ಗೊತ್ತಾಗಿದೆ. ಸಹಜವಾಗಿಯೇ ಹುಡುಗಿ ಕುಟುಂಬದಲ್ಲಿ ತೀವ್ರವಾದಂಥ ವಿರೋಧ ವ್ಯಕ್ತವಾಗಿದೆ. ಹುಡುಗನ ಕುಟುಂಬದಲ್ಲಿ ಅವರಿಗೆ ಆತಂಕ ಶುರುವಾಗಬಿಟ್ಟಿದೆ. ಆ ಲಿಂಗಾಯತ ಸಮುದಾಯದ ಹುಡುಗಿಯನ್ನ ನಮ್ಮ ಮಗ ಮದುವೆ ಆಗಿಬಿಟ್ರೆ ಬದುಕೋಕೆ ಬಿಡ್ತಾರಾ ಎನ್ನುವ ರೀತಿಯಲ್ಲಿ ಆತಂಕ ಶುರುವಾಗಿದೆ. ಹೀಗಾಗಿ ಹುಡುಗನ ಮನೆಯವರೇ ಸೀದಾ ಹುಡುಗಿ ಮನೆಗೆ ಹೋಗಿ ಹೇಳಿ ಬಂದಿದ್ದಾರಂತೆ, ಆಯ್ತು ಏನೋ ಇಬ್ರು ಪ್ರೀತಿ ಮಾಡಿದ್ದಾರೆ, ಮುಂದುವರಿಯೋದಕ್ಕೆ ನಾವು ಅವಕಾಶವನ್ನ ಮಾಡಿಕೊಡೋದಿಲ್ಲ, ಇಬ್ಬರನ್ನು ಕೂಡ ದೂರ ದೂರ ಮಾಡೋದಕ್ಕೆ ನಾವು ಕೂಡ ಪ್ರಯತ್ನವನ್ನ ಪಡ್ತೀವಿ, ನಮ್ಮ ಹುಡುಗನನ್ನ ನಾವು ಇಲ್ಲಿ ಇರೋದಕ್ಕೆ ಬಿಡೋದಿಲ್ಲ, ಅವನನ್ನು ಬೇರೆ ಕಡೆ ಕಳಿಸ್ತೀವಿ ಅಂತ ಹೇಳಿ ಹುಡುಗನ ಮನೆಯಲ್ಲಿ ಹೇಳಿದ್ದಾರೆ. ಅದೇ ಪ್ರಕಾರವಾಗಿ ಏನ್ ಮಾಡಿದ್ದಾರೆ, ಹುಡುಗನ ಮನೆಯಲ್ಲಿ ಆ ಹುಡುಗನನ್ನ ಧಾರವಾಡದ ಹಾಸ್ಟೆಲ್ಗೆ ಕಳಿಸ್ಕೊಟ್ಟಿದ್ದಾರೆ. ಹಾಸ್ಟೆಲ್ಗೆ ಕಳಿಸ್ಕೊಟ್ರು ಕೂಡ ಅಷ್ಟೊತ್ತಿಗಾಗಲೇ ಇಬ್ಬರ ನಡುವೆ ಪ್ರೀತಿ ಆಳವಾಗಿ ಬೇರೂರಿ ಬಿಟ್ಟಿತ್ತು. ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಂಥ ಪರಿಸ್ಥಿತಿಗೂ ಕೂಡ ಬಂದಿದ್ರು. ಹಾಗೆ ಹುಡುಗನ ಮನೆಯವರು ಈಗ ಹೇಳ್ತಿರುವಂತಹ ಪ್ರಕಾರ ಸ್ವತಃ ಹುಡುಗಿಯೇ ಹುಡುಗನನ್ನ ಭೇಟಿಯಾಗಿ ಹೇಳ್ತಾಳಂತೆ, ನೀನು ನನ್ನ ಮದುವೆ ಆಗದೇ ಇದ್ದರೆ ಅಥವಾ ನಿನಗೆ ಭಯಪಟ್ಟು ಅಥವಾ ಇನ್ಯಾವುದೋ ಆತಂಕಕ್ಕೊಳಗಾಗಿ ಈ ಹಂತದಲ್ಲಿ ನೀನೇನಾದ್ರೂ ಕೈ ಕೊಟ್ರೆ ನಾನು ಸುಮ್ಮನೆ ಇರೋದಿಲ್ಲ, ನಾನು ಪ್ರಾಣವನ್ನ ಕಳ್ಕೊಳ್ತೀನಿ ಎನ್ನುವ ರೀತಿಯಲ್ಲಿ ಆ ಹುಡುಗಿ ಮತ್ತೆ ಮತ್ತೆ ಹೇಳ್ತಾಳಂತೆ. ಹೀಗಾಗಿ ಹುಡುಗ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಿಡ್ತಾನೆ. ಮನೆಯಲ್ಲಿ ನೋಡಿದ್ರೆ ಮದುವೆ ಬೇಡವೇ ಬೇಡ ಅಂತ ಹೇಳಿ ಆತನನ್ನ ದೂರ ಕಳಿಸ್ಕೊಟ್ಟಿದ್ದಾರೆ. ಆದ್ರೆ ಹುಡುಗಿ ನೋಡಿದ್ರೆ, ನೀನು ನನ್ನನ್ನು ಪ್ರೀತಿಸಿದ್ದೀಯಾ, ಈ ಹಂತಕ್ಕೆ ಕೈ ಬಿಟ್ಟರೆ ನಾನು ಸುಮ್ಮನೆ ಇರೋದಿಲ್ಲ ಎನ್ನುವ ರೀತಿಯಲ್ಲಿ ಆ ಹುಡುಗಿಯು ಕೂಡ ಹೇಳೋದಕ್ಕೆ ಶುರು ಮಾಡ್ಕೊಂಡಿದ್ದಾಳೆ. ಇನ್ನೊಂದು ಕಡೆಯಿಂದ ಹುಡುಗಿಯ ಮನೆಯಲ್ಲಿ ನಿರಂತರವಾಗಿ ಬೆದರಿಸ್ತಾನೆ ಇದ್ರಂತೆ, ಅಪ್ಪಿ ತಪ್ಪಿ ಇದೇನಾದ್ರೂ ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರೆ
ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ. ಪ್ರಾಣ ತೆಗೆಯೋದಕ್ಕೂ ಕೂಡ ನಾವು ಹಿಂದೆ ಮುಂದೆ ನೋಡೋದಿಲ್ಲ. ಜೊತೆಗೆ ಪ್ರಾಣ ತೆಗೆದಾದ ಬಳಿಕ ನಾವು ಜೈಲಿಗೆ ಹೋಗ್ತೀವಿ, ಕಾನೂನು ರೀತಿಯಲ್ಲಿ ಪ್ರಕ್ರಿಯೆಗೆ ಒಳಪಡ್ತೀವಿ, ಎಲ್ಲವೂ ಕೂಡ ಗೊತ್ತು. ಆದರೆ ಅದೆಲ್ಲದಕ್ಕಿಂತಲೂ ಕೂಡ ಅಥವಾ ನಿಮ್ಮ ಪ್ರಾಣಕ್ಕಿಂತಲೂ ಕೂಡ ನಮಗೆ ಮರ್ಯಾದೆ ಮುಖ್ಯ, ನಮಗೆ ಜಾತಿಯ ಪ್ರತಿಷ್ಠೆ ಮುಖ್ಯ ಎನ್ನುವಂಥ ಮಾತನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಹೀಗಾಗಿ ಹುಡುಗನಿಗೆ ಸ್ವಲ್ಪ ಆತಂಕ ಆಗಿದೆ. ಆದರೆ ಯಾವಾಗ ಹುಡುಗಿ ಒತ್ತಾಯಿಸೋದಕ್ಕೆ ಶುರು ಮಾಡ್ಕೊಂಡಿದ್ದಾಳೋ ಅಂತಿಮವಾಗಿ ಇಬ್ರು ಕೂಡ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ, ಬೇರೆ ಎಲ್ಲಾದ್ರೂ ಹೋಗಿ ಇಬ್ರು ಮದುವೆ ಆಗಬೇಕು ಅಂತ ಹೇಳಿ. ಅದೇ ಪ್ರಕಾರವಾಗಿ ಇಬ್ಬರೂ ಕೂಡ ಈ ಮೇ ಜೂನ್ ತಿಂಗಳ ಸಂದರ್ಭದಲ್ಲಿ ಇಬ್ರು ಬೇರೆ ಕಡೆ ಹೋಗಿದ್ದಾರೆ. ಅಂತಿಮವಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ. ಅದಾದ ನಂತರ ಎರಡೂ ಕುಟುಂಬದವರು ಕೂಡ ಹುಡುಕೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಆ ಹುಡುಗ ಹುಡುಗಿ ಇಬ್ರು ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಒಂದು ಸಂಧಾನ ಆಗಿದೆ. ಈ ಹುಡುಗ ಹುಡುಗಿಗೆ ತೊಂದರೆ ಕೊಡಬಾರದು ಅಂತ ಹೇಳಿ. ಆ ಸಂದರ್ಭದಲ್ಲಿ ಹುಡುಗಿ ಮನೆಯವರು ಕೋಪದಿಂದಲೇ ಹೊರಟೋಗಿದ್ದಾರೆ. ಹುಡುಗನ ಮನೆಯವರು ಕೂಡ ಆಗದಾಗೋಯ್ತು ಅಂತ ಹೇಳಿ ಸುಮ್ಮನೆ ಅವರು ಕೂಡ ಮನೆಗೆ ಹೋಗಿದ್ದಾರೆ. ಅದಾದ ಬಳಿಕ ಹುಡುಗಿ ಮನೆಯವರ ಬಗ್ಗೆ ಆತಂಕ ಸಹಜವಾಗಿತ್ತು. ಆ ಕಾರಣಕ್ಕಾಗಿ ಇಬ್ರು ಕೂಡ ಹಾವೇರಿಗೆ ಹೋಗಿ ತಲೆ ಮರೆಸ್ಕೊಂಡಿದ್ದಾರೆ. ಅಲ್ಲಿ ಯಾವುದೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಸಣ್ಣದಾಗಿ ಒಂದು ಬಾಡಿಗೆ ಮನೆಯನ್ನು ಮಾಡಿಕೊಂಡು ಇಬ್ರು ಕೂಡ ಬದುಕೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇತ್ತ ಹುಡುಗಿ ಮನೆಯಲ್ಲಿ ನಿರಂತರವಾಗಿ ಹುಡುಕ್ತಾ ಇದ್ರಂತೆ ಇಬ್ಬರಿಗೂ ಕೂಡ. ಹುಬ್ಬಳ್ಳಿ ಸುತ್ತಮುತ್ತ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಅವರು ಒಂದು ದೊಡ್ಡ ತಂಡವನ್ನ ಬಿಟ್ಟು ಹುಡ್ಕೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಆದರೆ ಹುಡುಗ ಹುಡುಗಿ ಇಬ್ಬರೂ ಕೂಡ ಸಿಕ್ಕಿಲ್ಲ. ಅವರು ಸಿಗುವವರೆಗೂ ಕೂಡ ನಾವು ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಹಲ್ಲು ಮಸಿತ ಕಾಯ್ತಾ ಕುತ್ಕೊಂಡಿದ್ದಾರೆ. ಇಷ್ಟಾದಾಗ ತುಂಬಾ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಈ ಊರಿನವರ ಪ್ರಚೋದನೆ ಇರುತ್ತಲ್ಲ ಅಥವಾ ಊರಿನವರ ಆ ಚುಚ್ಚು ಮಾತುಗಳಿರುತ್ತಲ್ಲ, ಅದನ್ನ ಸಹಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ಬಿಡುತ್ತೆ ಒಮ್ಮೊಮ್ಮೆ. ಇಲ್ಲೂ ಕೂಡ ಹಾಗೆ ಆಗಿದೆ. ಯಾವಾಗ ಹುಡುಗಿ ಈ ರೀತಿಯಾಗಿ ಆತನ ಜೊತೆಗೆ ಹೊರಟೋಗ್ಬಿಟ್ಲು, ಹುಡುಗಿ ಊರಿನಲ್ಲಿ ಒಂದಷ್ಟು ಜನ ಸಂಬಂಧಿಕರು ಅಥವಾ ಅಕ್ಕಪಕ್ಕದ ಮನೆಯವರು ಅಥವಾ ಊರಿನವರೇ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇವರು ಎಂಥ ಕುಟುಂಬದವರು, ಆ ಹುಡುಗಿ ದಲಿತ ಹುಡುಗನ ಜೊತೆಗೆ ಹೋದ್ರು ಸುಮ್ಮನೆ ಕೂತ್ಕೊಂಡಿದ್ದಾರಲ್ಲ, ದಲಿತ ಹುಡುಗನ ಜೊತೆ ಓಡೋ ಹೋಗ್ಬಿಟ್ಲು, ಆದರೂ ಕೂಡ ಇವ್ರು ಏನೂ ಮಾಡ್ತಿಲ್ವಲ್ಲ, ಇವ್ರಿಗೆ ಮರ್ಯಾದೆ ಇಲ್ವಾ, ಇವ್ರಿಗೆ ಗೌರವ ಇಲ್ವಾ, ಇವ್ರ ಮನೆಗಿನ್ ಯಾರು ಹೋಗಲ್ಲ, ಇವ್ರ ಮನೆಯವ್ರು ಯಾವ ಕಾರ್ಯಕ್ರಮಕ್ಕೆ ಬರಬಾರ್ದು, ಹಾಗೆ ಹೀಗೆ ಅಂತ ಹೇಳಿ ಮನಸ್ಸಿಗೆ ಬಂದ ಹಾಗೆ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಮೊದಲೇ ಹುಡುಗಿ ಮನೆಯವರಿಗೆ ಗಾಯ ಆಗಿತ್ತು. ಆ ಗಾಯಕ್ಕೆ ಉಪ್ಪು ಸವರುವಂತ ಕೆಲಸವನ್ನ ಮಾಡಿದ್ದಾರೆ, ಅಥವಾ ಬೆಂಕಿ ಉರಿತಾ ಇತ್ತಲ್ಲ ಅದಕ್ಕೆ ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡಿದ್ದಾರೆ. ಊರಿನವರಿಗೆ ಆಗಬೇಕಾಗಿದ್ದೇನು, ಈ ರೀತಿಯಾಗಿ ಪ್ರಚೋದನೆ ಕೊಟ್ಟು ಆ ಪ್ರಚೋದನೆಗೊಳಗಾಗಿ ಹುಡುಗಿ ಮನೆಯವರು ಹೋಗಿ ಹುಡುಗನನ್ನು ಅಥವಾ ಹುಡುಗಿಯನ್ನು ಸಾಯಿಸಿದ್ರೆ ಜೈಲಿಗೆ ಹೋಗೋದವರು, ಕುಟುಂಬ ಹಾಳಾಗೋದವರು, ಸುದ್ದಿ ಆಗೋದವರು, ಇವರಿಗೆ ಆಗಬೇಕಾಗಿದ್ದೇನಿಲ್ವಲ್ಲ. ಹೀಗಾಗಿ ಮನಸ್ಸಿಗೆ ಬಂದ ಹಾಗೆ ಪ್ರಚೋದನೆ ಕೊಡೋದು, ಅವನು ಇನ್ನಷ್ಟು ಎತ್ಕಟ್ಟುವಂತ ಕೆಲಸವನ್ನ ಮಾಡೋದು, ಚುಚ್ಚು ಮಾತುಗಳನ್ನು ಆಡೋದು, ಅವರಿಗೆ ನೆಮ್ಮದಿಯಾಗಿ ನಿದ್ರೆ ಮಾಡೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡದೇ ಇರೋದು, ಇಂಥದ್ದಾಗ್ತಾನೆ ಇರುತ್ತೆ. ನಮ್ಮ ಸಮಾಜದ ದುರಂತನೇ ಇದು. ನಾವು 4 ಜನ ಏನಂದ್ಕೋತಾರೆ ಅಂತಿರ್ತೀವಲ್ಲ, ಆ 4 ಜನರಿಂದಲೇ ಇಲ್ಲದಂತಹ ಸಮಸ್ಯೆಗಳೆಲ್ಲವೂ ಕೂಡ ಸೃಷ್ಟಿಯಾಗೋದು. ಆ 4 ಜನರಿಂದಲೇ ಅದೆಷ್ಟೋ ಮಂದಿ ಬದುಕನ್ನ ಹಾಳು ಮಾಡ್ಕೊಳ್ಳೋದು. ಇಲ್ಲೂ ಕೂಡ ಹಾಗೆ ಆಗಿದ್ದು. ಆ 4 ಜನ ಪದೇ ಪದೇ ಪ್ರಚೋದನೆ ಕೊಟ್ಟರು. ಹೀಗಾಗಿ ಹುಡುಗಿ ಮನೆಯವರು ಅವರಿಬ್ರು ಸಿಗಲಿ ಅಂತ ಹೇಳಿ ಕಾಯ್ತಾನೆ ಇದ್ರು. ಹುಡುಕಾಡಿ ಸುಸ್ತಾಗ್ಬಿಟ್ಟಿದ್ರು. ಅಂತಿಮವಾಗಿ ಏನಾಗ್ಬಿಡುತ್ತೆ, ಹುಡುಗಿ ಗರ್ಭಿಣಿ ಆಗ್ತಾಳೆ. ಗರ್ಭಿಣಿ ಆದಾಗ ಹುಡುಗ ಹುಡುಗಿ ವಿವೇಕಾನಂದ ಮತ್ತೆ ಮಾನ್ಯ ಪಾಟೀಲ್ ಏನು ಯೋಚನೆ ಮಾಡ್ತಾರೆ ಅಂದ್ರೆ, ಈಗ ನಾವು ಊರಿಗೆ ಹೋಗಬಹುದು, ಈಗ ನಮಗೆ ಊರಿನವರ ಇದು ಬೇಕಾಗಿದೆ, ರಕ್ಷಣೆಯು ಕೂಡ ಬೇಕಾಗಿದೆ, ಅಥವಾ ಊರಿನಲ್ಲಿ ಹೋಗಬೇಕಾಗಿದೆ. ಗರ್ಭಿಣಿ ಆಗಿರುವಂತಹ ಕಾರಣಕ್ಕಾಗಿ ಹುಡುಗಿ ಮನೆಯಲ್ಲಿ ಒಂದು ಸಾಫ್ಟ್ ಕಾರ್ನರ್ ಇರಬಹುದು, ಅಥವಾ ಅವರು ಬೇರೆ ರೀತಿಯಲ್ಲಿ ಯೋಚನೆ ಮಾಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳಿ ಇವರು ಯೋಚನೆ ಮಾಡಿದ್ದಾರೆ. ಆ ಪ್ರಕಾರವಾಗಿ ಡಿಸೆಂಬರ್ 8ನೇ ತಾರೀಕು ಹುಡುಗನ ಮನೆಗೆ ಬಂದಿದ್ದಾರೆ. ಹುಡುಗನ ಮನೆಗೆ ಬರ್ತಿದ್ದ ವಿಚಾರ ಹುಡುಗಿ ಮನೆಗೆ ಗೊತ್ತಾಗ್ತಾ ಇದ್ದ ಹಾಗೆ ಇವರು ನೀಟಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಅವರ ಪ್ರಾಣವನ್ನ ತೆಗಿಬೇಕು ಅಂತ ಹೇಳಿ. ಇವರು ಸ್ಕೆಚ್ ಹಾಕಿದ್ದು ಇಬ್ಬರನ್ನು ಕೂಡ ತೆಗೆದು ಬಿಡಬೇಕು ಎನ್ನುವ ರೀತಿಯಲ್ಲಿ ಇವರು ಸ್ಕೆಚ್ ಅನ್ನು ಹಾಕಿದ್ರು. ಹುಡುಗಿ ಗರ್ಭಿಣಿ ಅನ್ನೋದು ಇವ್ರನ್ನ ಇನ್ನಷ್ಟು ಪ್ರಚೋದನೆಗೊಳಪಡಿಸಿತ್ತು. ಆ ಮಗು ಯಾವುದೇ ಕಾರಣಕ್ಕೂ ಭೂಮಿಗೆ ಬರಬಾರ್ದು, ಇನ್ನೊಂದು ಮಗುವಿಗೆ ಜನ್ಮ ಕೊಡೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಬಾರ್ದು, ಯಾಕಂದ್ರೆ ಆತ ದಲಿತ ಸಮುದಾಯದವನು, ಈಕೆ ಲಿಂಗಾಯತ ಸಮುದಾಯದವನು ಎನ್ನುವ ರೀತಿಯಲ್ಲಿ ಯೋಚನೆಯನ್ನ ಮಾಡಿದ್ದಾರೆ. ಅಂತಿಮವಾಗಿ ನಿನ್ನೆ ಸೀದಾ ಹೋಗಿ ಅಲ್ಲೊಂದಷ್ಟು ಪ್ರೀ ಪ್ಲಾನ್ ಮಾಡಿ ಆ ಹುಡುಗನ ಮಾವಂಗೇನೋ, ಹುಡುಗಿ ಮಾವಂಗೆ ಅಂದ್ರೆ ಹುಡುಗನ ಅಪ್ಪಂಗೇನೋ ಆಕ್ಸಿಡೆಂಟ್ ಏನೋ ಮಾಡಿ ಅವರು ಹೊರಗಡೆ ಎಲ್ಲೋ ಇರಂಗ್ ಮಾಡಿ, ಅಥವಾ ಮನೇಲಿ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಒಂದು ಪುಟ್ಟ ಹುಡುಗಿ 7 ವರ್ಷದ ಹುಡುಗಿ ಏನೋ ಮನೇಲಿ ಇದ್ದಂತೆ, ಹಾಗೆ ಹುಡುಗನ ದೊಡ್ಡ ಮನೆ ಯಾರೋ ಮನೇಲಿದ್ರು. ಆ ಸಂದರ್ಭದಲ್ಲಿ ಸೀದಾ ಮನೆಗೆ ನುಗ್ಗಿದ್ದಾರೆ. ಮನೆಗೆ ನುಗ್ತಾ ಇದ್ದ ಹಾಗೆ ಆಕೆ ತುಂಬು ಗರ್ಭಿಣಿ ಅನ್ನೋದನ್ನು ಕೂಡ ನೋಡದೆ, ಸ್ವಂತ ಮಗಳು ಅನ್ನೋದನ್ನು ಕೂಡ ಯೋಚನೆ ಮಾಡದೆ, ಮಾರಕಾಸ್ತ್ರಗಳಿಂದ ಮನಸ್ಸಿಗೆ ಬಂದ ಹಾಗೆ ಕೊಚ್ಚಿ ಪ್ರಾಣವನ್ನು ತೆಗೆದು ಬಿಟ್ಟಿದ್ದಾರೆ. ನೋಡಿ ಎಂಥ ದುರಂತ, ನಮ್ಮ ಸಮಾಜದ ದುರಂತ ಅಥವಾ ನಮ್ಮ ದೇಶದ ದುರಂತ ಅಂತ ಹೇಳಿ. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಮನುಷ್ಯರು ಅನ್ನೋದನ್ನು ಯಾರು ಕೂಡ ಯೋಚನೆ ಮಾಡೋದಿಲ್ಲ. ಇಲ್ಲಿ ಜಾತಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ಬಿಡುತ್ತೆ, ಅಥವಾ ಜಾತಿಯ ಪ್ರತಿಷ್ಠೆ ಅನ್ನೋದು ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಪ್ರಾಣಕ್ಕಿಂತ ಕುಟುಂಬದ ಗೌರವ, ಕುಟುಂಬದ ಮರ್ಯಾದೆ ಇದೇ ಪ್ರಮುಖವಾಗಿ ಬಿಡುತ್ತೆ. ಈ ರೀತಿಯಾಗಿ ನಮ್ಮ ರಾಜ್ಯ ಮತ್ತೊಂದು ಮರ್ಯಾದೆಗೇಡು ಹತ್ಯೆಗೆ ಸಾಕ್ಷಿಯಾಗಿದೆ.
ಇತ್ತೀಚೆಗೆ ಇದೇ ರೀತಿಯಾದಂಥ ಒಂದಷ್ಟು ಸಿನಿಮಾಗಳೆಲ್ಲವನ್ನು ಕೂಡ ನಾನು ನೋಡಿದ್ದೆ. ಸಿನಿಮಾಗಳು ನೋಡಿದಾಗ ಅಂದ್ಕೊಳ್ತಿದ್ದೆ, ನಿಜವಾಗ್ಲೂ ಹೀಗಿರೋದಕ್ಕೆ ಸಾಧ್ಯವಾ, ಇದು ಸಿನಿಮಾದಲ್ಲಿ ಮಾತ್ರ ಈ ರೀತಿಯಾಗಿ ತೋರಿಸಬಹುದೇನೋ ಎನ್ನುವ ರೀತಿಯಲ್ಲಿ. ಆದರೆ ಇಂತಹ ಘಟನೆಗಳನ್ನು ನೋಡಿದಾಗ ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗುತ್ತೆ ನಮ್ಮ ಸಮಾಜ ಯಾವ ಹಂತದಲ್ಲಿದೆ, ಎಷ್ಟರ ಮಟ್ಟಿಗೆ ರೋಗಗ್ರಸ್ತ ಸಮಾಜ ನಮ್ಮದು ಅಂತ ಹೇಳಿ. ಅದರಲ್ಲೂ ಕೂಡ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ಹುಡುಗಿ ಮನೆಯವರು ಆ ಹುಡುಗ ಬೇರೆ ಯಾವುದಾದ್ರೂ ಸಮುದಾಯಕ್ಕೆ ಸೇರಿದ್ರೆ ಎಷ್ಟು ರೊಚ್ಚಿಗೆ ಹೇಳ್ತಾ ಇದ್ರು ಎಲ್ಲ ಗೊತ್ತಿಲ್ಲ. ಆತ ದಲಿತ ಸಮುದಾಯದವನು ಅನ್ನೋದನ್ನೇ ಇವರಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ನಿಮ್ಮಲ್ಲಿ ಒಂದಷ್ಟು ಜನ ಭಾಷಣ ಮಾಡ್ತಿರ್ತೀರಿ, ಮೀಸಲಾತಿಯನ್ನು ಕಿತ್ತೊಗಿಬೇಕು, ದಲಿತ ಸಮುದಾಯದವರು ಇವತ್ತು ಮುಂದೆ ಬಂದಿದ್ದಾರೆ, ಎಲ್ಲವನ್ನೂ ಕೂಡ ಅವರೇ ಪಡೆದುಕೊಳ್ತಿದ್ದಾರೆ ಅಂತ ಹೇಳಿ. ಎಲ್ರಿ, ಅವ್ರನ್ನ ಮನುಷ್ಯರು ಅಂತಲೂ ಟ್ರೀಟ್ ಮಾಡೋದಕ್ಕೆ ಈ ಸಮಾಜ ರೆಡಿ ಇಲ್ಲ. ಅವರು ನಿಮ್ಮ ನಡುವೆ ಇರುವಂಥವರು ಅಂತಗಳು ಕೂಡ ಈ ಸಮಾಜ ನೋಡ್ತಾ ಇಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಮೀಸಲಾತಿಯನ್ನು ಕಿತ್ತೊಗಿರಿ, ಮತ್ತೊಂದು ಮಗದೊಂದು ಅಂದ್ರೆ ಏನರ್ಥ? ಯಾವಾಗ ಮೀಸಲಾತಿಯನ್ನು ಕಿತ್ತೊಗಿಬೇಕು ಗೊತ್ತಾ? ದಲಿತ ಸಮುದಾಯದವರನ್ನ ಮನುಷ್ಯರು ಅಂತ ಟ್ರೀಟ್ ಮಾಡಿದಾಗ, ದೇವಸ್ಥಾನಗಳಿಗೆ ಎಂಟ್ರಿ ಕೊಟ್ಟಾಗ, ಅಥವಾ ಸಮಾಜದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಮ್ಮವರೇ ಅಂದ್ರೆ ಅವರು ಕೂಡ ನಮ್ಮವರು ಎನ್ನುವ ರೀತಿಯಲ್ಲಿ ಅವರನ್ನು ಕೂಡ ಪರಿಭಾವಿಸಿದಂಥ ಸಂದರ್ಭದಲ್ಲಿ, ಅಥವಾ ಹೋಟೆಲ್ಗಳಿಗೆ ಅಥವಾ ಕ್ಷೌರದ ಅಂಗಡಿಗಳಿಗೆ ಅಥವಾ ನಿಮ್ಮ ಅಂಗಡಿಗಳಿಗೆ ನಿಮ್ಮ ಮನೆಗಳಿಗೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ, ಹೌದು ಅವರು ಕೂಡ ಇವತ್ತು ಸಮಾಜದಲ್ಲಿ ನಮ್ಮ ಹಂತದಲ್ಲೇ ಇದ್ದಾರೆ ಎನ್ನುವ ರೀತಿಯಲ್ಲಿ ಮೀಸಲಾತಿಯನ್ನು ಕಿತ್ತೊಗಿರಿ. ಮೀಸಲಾತಿ ಅಂದ್ರೆ ಕೇವಲ ಅವರಿಗೆ ಉದ್ಯೋಗದ ಅವಕಾಶ, ಶಿಕ್ಷಣದ ಅವಕಾಶ ಮಾತ್ರ ಅಲ್ಲ, ಸಮಾಜದಲ್ಲೊಂದು ಗೌರವ ಸಿಗಬೇಕು ಅನ್ನೋದು, ಸಮಾಜದಲ್ಲೊಂದು ಮರ್ಯಾದೆ ಸಿಗಬೇಕು ಅನ್ನೋದು, ಎಲ್ಲ ರೀತಿಯಲ್ಲಿ ಅವರು ಸಮಾನರು ಎನ್ನುವ ರೀತಿಯಲ್ಲಿ ಯೋಚನೆ ಮಾಡುವಂತ ಮನಸ್ಥಿತಿ ಬರಬೇಕು ಎನ್ನುವ ಕಾರಣಕ್ಕಾಗಿ ಮೀಸಲಾತಿಯನ್ನು ಬಳಸಿಕೊಂಡು ಅವರಲ್ಲಿ ಯಾರೋ ಅಧಿಕಾರಿಗಳಾದಾಗ, ಅವರಲ್ಲಿ ಯಾರೋ ರಾಜಕಾರಣಿಗಳಾದಾಗ ಅವರಿಗೊಂದು ಮರ್ಯಾದೆ ಸಿಗುತ್ತೆ, ಅವರಿಗೊಂದು ಗೌರವ ಸಿಗುತ್ತೆ ಎನ್ನುವಂಥ ಕಾರಣಕ್ಕಾಗಿ ಅದನ್ನು ನೀವೆಲ್ಲರೂ ತಪ್ಪು ವ್ಯಾಖ್ಯಾನ, ತಪ್ಪು ವಿಶ್ಲೇಷಣೆ, ಯಾರದ್ದೋ ಇದನ್ನು ಕಿತ್ಕೊಳ್ತಿದ್ದಾರೆ, ಯಾರದ್ದೋ ಹಕ್ಕನ್ನು ಕಿತ್ಕೊಳ್ತಿದ್ದಾರೆ, ಯಾರೋ ಪ್ರತಿಭೆಯನ್ನು ಕಿತ್ಕೊಳ್ತಿದ್ದಾರೆ. ಯಾವಾಗ ಆ ರೀತಿಯಾಗಿ ನಾವು ವಾದ ಮಾಡಬಹುದು? ಅವರಿಗೆ ಸಮಾನ ಅವಕಾಶವನ್ನು ಮಾಡಿಕೊಟ್ಟಾಗ. ಆದರೆ ಸಮಾಜದಲ್ಲಿ ಹಾಗಾಗ್ತಿದೆಯಾ? ಇಲ್ಲ. ಮನೆಗಳಿಗೆ ಎಂಟ್ರಿ ಕೊಡಲ್ಲ, ಹೋಟೆಲ್ಗಳಿಗೆ ಎಂಟ್ರಿ ಕೊಡಲ್ಲ, ಕ್ಷೌರದ ಅಂಗಡಿಗಳಿಗೆ ಎಂಟ್ರಿ ಕೊಡಲ್ಲ, ಅವ್ರನ್ನ ಸಮಾನರು ಅಂತ ಟ್ರೀಟ್ ಮಾಡೋದಕ್ಕೆ ರೆಡಿ ಇಲ್ಲ, ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ. ಈ ರೀತಿಯಾಗಿ ಅಂತರ್ಜಾತಿ ವಿವಾಹ ಏನಾದರೂ ಆದಂಥ ಸಂದರ್ಭದಲ್ಲಿ, ಅಥವಾ ದಲಿತ ಸಮುದಾಯದವರು ಬೇರೆ ಜಾತಿಯವನ್ನ ಮದುವೆ ಆದಂಥ ಸಂದರ್ಭದಲ್ಲಿ ಆಗಿದ್ದಾಗೋಯ್ತು, ಬದುಕೊಳ್ಳಿ ಅಂತೇಳಿ ಅವಕಾಶವನ್ನು ಕೂಡ ಮಾಡಿಕೊಡೋದಿಲ್ಲ. ಹೀಗಿದ್ದಂಥ ಸಂದರ್ಭದಲ್ಲಿ ಮೀಸಲಾತಿಯನ್ನು ಕಿತ್ತೊಗಿರಿ ಅಂತ ಭಾಷಣ ಮಾಡಿದ್ರೆ ಏನರ್ಥ? ಮತ್ತೊಂದು ದುರಂತ ಏನಪ್ಪ ಅಂದ್ರೆ, ನಮ್ಮಲ್ಲಿ ರಾಜಕಾರಣಿಗಳು ಏನಾಗ್ಬಿಟ್ಟಿದ್ದಾರೆ, ಈ ಸಮುದಾಯದ ಹೆಸರನ್ನ ಹೇಳ್ಕೊಂಡು ಇದೇ ಸಮುದಾಯದಿಂದ ಅಧಿಕಾರವನ್ನು ಹಿಡಿದಂಥವರು ಕೇವಲ ಇವತ್ತು ಅಧಿಕಾರವನ್ನು ಅನುಭವಿಸುತ್ತಿದ್ದಾರೆ ಹೊರತಾಗಿ ಅವರ ಸಮಾಜಕ್ಕೆ ನಾವು ಏನು ಮಾಡಬಹುದು, ನಮ್ಮ ಸಮಾಜವನ್ನು ಮೇಲೆತ್ತೋದು ಹೇಗೆ, ನಮ್ಮ ಸಮಾಜದ ಗೌರವ ಮರ್ಯಾದೆಯನ್ನು ಕಾಪಾಡೋದು ಹೇಗೆ ಅಂತೇಳಿ ಅವ್ರು ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ಐಷಾರಾಮಿ ಜೀವನವನ್ನು ಅನುಭವಿಸಿಕೊಂಡು ದಲಿತರ ಹೆಸರು ಹೇಳ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಇದು ನಮ್ಮ ದೇಶದ ದುರಂತ. ನಾನಿಲ್ಲಿ ಹೇಳ್ತಾ ಇರೋದು ಹುಡುಗಿ ಪೋಷಕರ ವಿರೋಧ ನಡುವೆ ಮದುವೆ ಆಗಿ ಸರಿ ಅಂತ ನಾನಿಲ್ಲಿ ವಾದ ಮಾಡ್ತಾ ಇಲ್ಲ. ಪೋಷಕರಿಗೂ ಕನಸಿರುತ್ತೆ, ಪೋಷಕರಿಗೂ ಆಸೆ ಇರುತ್ತೆ, ಹೆತ್ತು ಹೊತ್ತು ಸಾಕಿ ಬೆಳೆಸಿರ್ತಾರೆ, ಇನ್ನೇನೋ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವರು ಕೂಡ ಕನಸನ್ನು ಕಂಡಿರ್ತಾರೆ. ಹೀಗಾಗಿ ಹುಡುಗಿನೇ ಸರಿ ಅಂತ ನಾನು ವಾದವನ್ನು ಮಾಡ್ತಾ ಇಲ್ಲ. ಆದರೆ ಏನೋ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹುಡುಗಿ ಇನ್ನೊಬ್ಬನನ್ನ ಮದುವೆ ಆದ ಬಳಿಕ ಬದುಕುವಂಥ ಅವಕಾಶವನ್ನು ಮಾಡ್ಕೊಡ್ಬೋದಿತ್ತು. ಆ ಬದುಕುವ ಅವಕಾಶವನ್ನು ಕಿತ್ಕೊಂಡಿದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಒಂದು ವೇಳೆ ನಿಮಗೆ ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.